ಯಾಕೆಂದರೆ ಈ ದಿಯಾ ಚಾರಿಟಬಲ್ ಟ್ರಸ್ಟ್ನ ಜಯಕುಮಾರ್ ಅವರು ನನಗೆ ಫೋನ್ ಮಾಡಿ ನನಗೆ ಹಿಂಗೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ನನಗೆ ಇದು ಕೇಳಿದ್ದೆ ಹೆಸರು, ಆದರೆ ಈ ಥರ ಇದೆ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ನನಗೆ ಅನಿಸಿರಲಿಲ್ಲ. ಆಯಿತು ಬರ್ತೀನಿ ಅಂತ ಹೇಳಿದೆ. ಯಾಕೆಂತಂದರೆ ಅವರಷ್ಟು ಸೇವೆಯನ್ನು ಮಾಡುವಾಗ ನಾವು ಒಂದೆರಡು ಮಾತು ಅದನ್ನು ಭೇಟಿ ಮಾಡಿ ಅದನ್ನು ನೋಡುವ ಮೂಲಕ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ಕೊಡ್ಬೋದು. ಜೊತೆಗೆ ನಾವು ಅನೇಕ ಪ್ರೇರಣೆಗಳು ಉಂಟಾಗ್ತವೆ. ನಮಗೂ ಕೂಡ ಈ ಥರ ಸರ್ವಿಸ್ಗಳನ್ನ ಎಲ್ಲೆಲ್ಲರೂ ಮಾಡ್ಬೋದಾ, ಮಾಡೋರಿಗೆ ಸಪೋರ್ಟ್ ಮಾಡ್ಬೋದಾ ಅನ್ನುವಂತಹ ಮನೋಭಾವ ನಮ್ಮಲ್ಲಿ ಉಂಟಾಗುತ್ತೆ. ಆ ಕಾರಣಕ್ಕೆ ನಾನು ಬಂದಾಗ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಅದ್ಭುತ ಅನ್ನಿಸ್ತು ಅಂತಂದರೆ, ಇಡೀ ಕುಟುಂಬನೇ ಇದರಲ್ಲಿ ತೊಡ್ಕೊಂಡಿದೆ. ಬೇರೆ ಕಡೆ ನಾನು ಎಷ್ಟೊಂದು ಸುಮಾರು ನೂರಾರು ಕಾರ್ಯಕ್ರಮಗಳೇ, ನೂರಾರು ಸಂಘ ಸಂಸ್ಥೆಗಳಿಗೆ ಹೋಗಿದ್ದೆ. ಅಲ್ಲಿ ಎಲ್ಲರೂ ಯಾರು ಇರ್ತಾರೆ ಅವ್ರು ಮಾತ್ರ ಇರ್ತಾರೆ. ಅವ್ರ ಮನೆಯವರಾಗಲಿ ಅವ್ರ ಮಕ್ಕಳಾಗಲಿ ಯಾರೂ ಇನ್ವಾಲ್ವ್ ಆಗಲ್ಲ. ಹೆಣ್ಮಕ್ಳಿದ್ರೆ ಅವ್ರ ಗಂಡನೂ ಬಂದಿರಲ್ಲ, ಮಕ್ಕಳು ಬಂದಿರಲ್ಲ. ಗಂಡು ಮಕ್ಕಳು ಮಾಡ್ತಾ ಇದ್ರೆ ಅವ್ರ ಹೆಂಡತಿನೂ ಬಂದಿರಲ್ಲ, ಮಕ್ಕಳು ಬಂದಿರಲ್ಲ. ಅಂಥ ಒಂದು ಇದ್ರೊಳಗಡೆ ಇವತ್ತು ಮಕ್ಕಳಿಬ್ರು ವಿದ್ಯಾರ್ಥಿನಿಯರು 10th ಇದು ಎಲ್ಲ ಓದ್ತಾ ಇರುವಂಥವ್ರು, ಅವರು ಶಾಲೆಯನ್ನು ಬಿಟ್ಟು ಇದಕ್ಕೆ ಬಂದಿದ್ದಾರಲ್ಲ, ಅವರ ಒಳಗಡೆ ಸೇವಾ ಮನೋಭಾವ ಎಷ್ಟರ ಮಟ್ಟಿಗೆ ಇದೆ, ಅದು ಮುಂದಿನ ಹಾದಿಯಲ್ಲಿ ಅವರು ಇನ್ನೂ ಎಷ್ಟು ಕ್ರಮಿಸ್ಬೋದು ಅನ್ನೋದು ನನಗೆ ಒಂಥರ ದೂರದೃಷ್ಟಿ ಉಂಟಾಯಿತು. ಅದಕ್ಕೆ ಇಡೀ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಇಡೀ ಸಮಾಜದ ಮತ್ತು ನಮ್ಮ ತುಮಕೂರಿನ ಪರವಾಗಿ ನಿಮ್ಮ ಸೇವೆಗೆ ನಾನು ತುಂಬ ಧನ್ಯವಾದಗಳನ್ನು, ಅಭಿನಂದನೆಗಳನ್ನ ಹೇಳ್ತೀನಿ ಸರ್. ಇವತ್ತು ನಾವು ಸಮಾಜವನ್ನು ನೋಡುವಾಗ ಇದೆಲ್ಲ